Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ನಮ್ಮ ರವಿ ಅಶ್ವಿನ್ ಮಾತಾಡಿದ್ರೆ ರೋಹಿತ್ ಶರ್ಮಾ ಅವರ ಬಗ್ಗೆ ಅಂಡ್ ಇಂಡಿಯನ್ ಸೆಲೆಕ್ಷನ್ ಕಮಿಟಿಯ ಬಗ್ಗೆ. ಅಜಿತ್ ಅಗರ್ಕರ್ ಅಂಡ್ ಅದರ್ ಸೆಲೆಕ್ಟರ್ಸ್ won't be sitting in a meeting saying that he has done the gym today, so let's select him. That's not how it works ಅಂತ ಹೇಳಿದರೆ ಹಿಂಗೆಲ್ಲ ವರ್ಕ್ ಆಗಲ್ಲ ಗುರು. ಏನು ಜಿಮ್ ಮಾಡಿಬಿಟ್ರು ಅಂತಂದರೆ ಸೆಲೆಕ್ಟ್ ಮಾಡಿಬಿಡ್ಬೇಕು ಅಂತೆಲ್ಲ ಏನೂ ಇಲ್ಲ. ಫಿಟ್ನೆಸ್ ಮೇಂಟೈನ್ ಮಾಡಿಬಿಟ್ರು ಅಂತಂದರೆ ಹೌದು, ರೋಹಿತ್ ಶರ್ಮಾ ಅವರು ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಇವಾಗ ಏನಾಯಿತು, IPL ಆದ ನಂತರ ಅವರು ಅವರ ಫಿಟ್ನೆಸ್ ಕಡೆ ಫೋಕಸ್ ಮಾಡಿಬಿಟ್ಟು ನೋಡಿದ್ರಲ್ಲಪ್ಪ, ರೀಸೆಂಟಾಗಿ ಒಂದು ಇವೆಂಟ್ ಆಯಿತು, ಅದರಲ್ಲಿ ಎಷ್ಟು ಸಣ್ಣ ಕಾಣಿಸ್ತಾ ಇದ್ರು ಅಂತ. ಮುಂಚೆ ಆದರೆ ಗುಂಡಾರಿ ಗುಂಡು ಥರ ಇದ್ದಂಥ ನಮ್ಮ ರೋಹಿತ್ ಶರ್ಮಾ ಇವಾಗ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಬಂದಿದ್ದಾರೆ, ಲೀನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಫಿಟ್ನೆಸ್ಸಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಆ್ಯಕ್ಚುಲಿ ಅದು ಏನಕ್ಕೆ ಇಂಪ್ರೂವ್ ಆಗಿದ್ದಾರೆ ಅಂತಂದರೆ ಅವರು 2027 ವರ್ಲ್ಡ್ ಕಪ್ನ ಆಡಬೇಕು ಅನ್ನೋ ಆಸೆ ಇದೆ, ಅದಕ್ಕೋಸ್ಕರನೇ ಇಂಪ್ರೂವ್ ಆಗಿರೋ. ಸುಮ್ಮನೆ ಯಾರು ಜಿಮ್ ಮಾಡೋದು ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾರೆ, ಯಾರೂ ಮಾಡೋದಿಲ್ಲ. ಏನಾದ್ರು ಒಂದು ಆಸೆ ಇತ್ತು ಅಂತಂದರೆ ಮಾಡೋದು. ಸೊ ಅದನ್ನು ಇವ್ರು ಹೇಳ್ತಾ ಇದ್ದಾರೆ ಹಂಗೆಲ್ಲ ಮಾಡೋಕ್ಕೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಅವರ ಅಂದರೆ ಯಾವ ಥರ ಅವರ ಪರ್ಫಾರ್ಮೆನ್ಸ್ ಇರುತ್ತೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಿದ್ರು ಇಂಡೈರೆಕ್ಟ್ ನೋಡ್ತಾರೆ. ಫಿಟ್ನೆಸ್ ಜೊತೆಗೆ ಪರ್ಫಾರ್ಮೆನ್ಸು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ. ಹೌದು, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅಪ್ಡೇಟ್ ಬಿಟ್ಟು ರವೀಂದ್ರ ಜಡೇಜಾ ಅವರು ಮೆನ್ಷನ್ ಮಾಡಿದ್ದಾರೆ ಅವರ ಎಕ್ಸ್ಕ್ಲೂಷನ್ ಬಗ್ಗೆ. ODI ಸ್ಕ್ವಾಡಲ್ಲಿ ಅವರ ಹೆಸರು ಇಲ್ಲ. ಸೊ ಆನ್ ಗೋಯಿಂಗ್ ಫ್ಲೋನ್ ಎಲ್ಲ ನೋಡ್ತು ಅಂತಂದರೆ ಏನಾಗ್ಬೋದು, 2027ಗೆ ಇವರು ಇರ್ತಾರ ಇರೋದಿಲ್ವಾ ಅನ್ನೋ ಒಂದು ಕ್ವೆಶನ್ ಬರುತ್ತೆ. ಇವಾಗಲೇ ಇವರು ನೆಗೆಟ್ ಆಗಿದ್ದಾರೆ ಅಂತಂದರೆ 2027ಗೆ ಖಂಡಿತ ನೆಗೆಟ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇವ್ರು ಹೇಳ್ತಾ ಇದ್ದಾರೆ ನಾನು ODI ಆಡಬೇಕು ಅಂತ, ನನಗೆ ಆಸೆ ಇದೆ ODI ಆಡಬೇಕು ಅಂತ, ಬಟ್ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ಅವರು ನನಗೆ ಹೇಳಿದರು, ತಿಳಿಸಿದ್ರು ಈ ಥರ ಇದೆ ಕಂಡೀಷನ್ಸು, ಈ ಥರ ಇದೆ, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮನ್ನ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸೆಲೆಕ್ಟರ್ಸು, ಕೋಚು, ಜೊತೆಗೆ ಕ್ಯಾಪ್ಟನ್ನು, ಸೊ ಎಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡಬೇಕು, ನಾನು ಆಡಬೇಕಾ ಆಡಬಾರ್ದು ಅನ್ನೋದು. ಇದು ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತಲೂ ಹೇಳಿದ್ದಾರೆ. ಇದನ್ನೇ ಮೊಹಮ್ಮದ್ ಶಮಿ ಕೂಡ ಹೇಳಿರೋದು. ಅಪ್ಡೇಟ್ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇದೆ. ಏನು ಇವತ್ತು ಬರುತ್ತಾ ವಿಕ್ಟ್ರಿ, ನಾಳೆ ಬರುತ್ತಾ ವಿಕ್ಟ್ರಿ ಗೊತ್ತಿಲ್ಲ. ಒಟ್ಟಲ್ಲಿ ವಿಕ್ಟ್ರಿ ಅಂತೂ ಖಂಡಿತ ಬಂದೇ ಬರುತ್ತೆ. ಫಾಲೋ ಆನ್ ಕೊಟ್ಟಿದ್ದಾರೆ, ಫಾಲೋ ಆನ್ ತಗೊಂಡು ಆಡ್ತಾ ಇದ್ದಾರೆ. ಇವಾಗ 248 ಆಲ್ಔಟ್ ಆದಂಥ ವೆಸ್ಟ್ ಇಂಡೀಸು. ನೆನ್ನೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇದ್ರ ಬಗ್ಗೆ, ಯಾಕಂದರೆ ಟಾಪ್ 5 ಅಪ್ಡೇಟ್ ನೀವು ಮಾಡಿಲ್ಲ. ಸೊ ಟಾಪ್ 5 ಹೇಳೋ ಥರ ಆಗೋಗ್ಬಿಡ್ತು ನೋಡಿ. ನಾನು ಡೆಡಿಕೇಟೆಡಾಗಿ ಪ್ರತಿಯೊಂದು ಡೇನು ಇಂಡಿಯಾದು ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಇವ್ರು ಕಾಂಪಿಟೇಷನ್ ಇಲ್ದಿರೋ ಕಾರಣದಿಂದ ಇದನ್ನು ಟಾಪ್ 5 ಹೇಳಬೇಕಾಗಿ ಬಂದಿದೆ. ಗೊತ್ತಲ್ಲಪ್ಪ, ಶುಭ್ಮನ್ ಗಿಲ್ ಕೂಡ ಸೆಂಚುರಿ ಹೊಡೆದು 129 ಹೊಡಿತಾ ಇದ್ದಂಗೆ ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಚೆನ್ನಾಗಿ ಆಡಿ, ಧ್ರುವ್ ಜುರಲ್ ಕೂಡ ಚೆನ್ನಾಗಿ ಆಡಿದ್ರು. ಸೊ ಆಲ್ ಓವರ್ 500+ ಇಂಡಿಯಾ ಡಿಕ್ಲೇರ್ ಮಾಡಿ. ಇಂಡಿಯಾಗೆ ಗೊತ್ತಿತ್ತು ಇದು ಪಕ್ಕ ಫಾಲೋ ಆನ್ ಕೊಡಬೇಕಾಗತ್ತೆ ಇವ್ರಿಗೆ. ಫಾಲೋ ಆನ್ ತೊಗೊಂಡು ನಾವು ಪಕ್ಕ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ತೀವಿ ಅಂತ. ಸೊ ಸೀನ ನೋಡ್ತು ಅಂದರೆ ಅದೇ ಥರ ಕಾಣಿಸ್ತಾ ಇದೆ. ಇಲ್ಲ ಅಂತ ಅಂದರೆ ಇವರು ಇನ್ನಿಂಗ್ಸ್ ಮಾರ್ಜಿನ ತಪ್ಪಿಸ್ಕೋಬೇಕು ಅಂತಂದರೆ 500 ರನ್ನ ಕ್ಲಾಕ್ ಮಾಡಬೇಕಾಗತ್ತೆ. ಇವಾಗಿನ ಕತೆ ಎಲ್ಲ ನೋಡ್ತು ಅಂತಂದರೆ ಇವರು 500 ರನ್ನ ಕ್ಲಾಕ್ ಮಾಡ್ತಾರೆ, 518 ರನ್ನ ಇವರು ಕ್ಲಾಕ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆಲ್ಔಟ್ ಆದಷ್ಟು ಬೇಗ ಆಗ್ತಾರೆ ಅಂತ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, PCBಯ ಚೀಫ್ ಮೇಲೆ ಅಫಿಷಿಯಲ್ ಆಗಿ ಇವಾಗ BCCI ಅವರು ಏನೋ ಒಂದು ಸೀನ್ ಮಾಡ್ಕೊಬೇಕು ಅಂತ ಅನ್ಕೊಂಡವ್ರಂತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ACC ಕಡೆಯಿಂದ ಕಡ್ಡಿ ಹಿಡಿಸ್ತಾರಾ ಅಥವಾ ICC ಕಡೆಯಿಂದ ಕಡ್ಡಿ ಹಿಡಿಸ್ತಾರ ಅಂತ. ಒಟ್ಟಲ್ಲಿ ಏನಾರೋ ಒಂದು ಇಂಪ್ಯಾಕ್ಟ್ ಮಾಡಬೇಕು. ಟ್ರೋಫಿ ನನ್ನ ಮಗ ಏನಕ್ಕೆ ಎತ್ಕೊಂಡು ಹೋಗಬೇಕಾಗಿತ್ತು, ನಾಚಿಕೆ ಗೆಟ್ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಟ್ರೋಫಿ ಗೆದ್ಬಿಟ್ಟಾರೆ, ವಾಪಸ್ ಎತ್ಕೊಂಡು ಹೊರಟೋಗ್ಬಿಟ್ಟಾರಲ್ಲ. ಹೌದು, ಅವರೇ ಟ್ರೋಫಿ ಕೊಡಬೇಕಾಗಿತ್ತು ನಮಗೆ ಟ್ರೋಫಿ ಇದ್ದಿದ್ದು, ನಾವೇ ಎತ್ಕೊಂಡಿದ್ವಿ ಟ್ರೋಫಿ. ಏನು ನನ್ನ ಮಗ ಕೊಡಬೇಕಾಗಿತ್ತು ನಮಗೆ ಇಲ್ಲಿ ಟ್ರೋಫಿನ ತಗೊಂಬಂದ್ಬಿಟ್ಟು ಇಕ್ಬಿಟ್ಟು ಅಮ್ಮಿಕೊಂಡು ಹೋಗಿದ್ರೆ ಆಯಿತು. ನಾಚಿಕೆ ಇಟ್ಟು ನನ್ನ ಮಗ ಟ್ರೋಫಿನ ಎತ್ಕೊಂಡು ಹೋಗೋನಲ್ಲ, ಅವನು ಎಷ್ಟು ಇರಬೇಕಾ ನನ್ನ ಮಗಂಗೆ ಅನ್ನೋ ಥರ BCCI ಇವಾಗ ಅಂದ್ಕೊಂಡು ಎಲ್ಲಿಂದ ಕಡ್ಡಿ ಇಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಸೀರಿಯಸ್ ಆಗಿ ಏನೋ ಆ್ಯಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದ್ದಾರಂತೆ. ಏನು ಆ್ಯಕ್ಷನ್ ತಗೊಂತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರು ಒಂದೇ, ಬಿಟ್ಟರು ಒಂದೇ, ಅದೇನೋ ಹೇಳ್ತಾರಲ್ಲ ಗುರು, ಬತ್ತೋಗಿರೋ ಬೋರ್ವೆಲ್ಲಲ್ಲಿ ನೀರು ಬತ್ತದ ಅಂತ ಪಾಕಿಸ್ತಾನದವ್ರ ಕತೆ ಆ ಥರ ಆಗೋಗ್ಬಿಟ್ಟೈತೆ. ಏನು ಆ್ಯಕ್ಷನ್ ತೊಗೊಬೇಕು? ಒಟ್ಟಲ್ಲಿ ಅವ್ರ ದುರಾಂಕಾರಕ್ಕೆ ದೌಲತಿಗೆ ಟ್ರೋಫಿ ಕಿತ್ಕೊಬೇಕು, ಟ್ರೋಫಿ ತಗೊಂಬರ್ಬೇಕಿಲ್ಲ ಇಂಡಿಯಾಗೆ ಮತ್ತೆ ವಾಪಸ್ಸು. ಸೊ ಅದರಲ್ಲಿ ಇದ್ದಾರೆ ಅಷ್ಟೇ ಇವರು. ಅಲ್ಲೇ ಹೋಗ್ಬಿಟ್ಟು ತಲೆಗೆ ಇಟ್ಬಿಟ್ಟು ಕಿತ್ಕೊಂಬಂದಿದ್ರೆ ಆಗಿತ್ತಪ್ಪ ಟ್ರೋಫಿನ. ಅಲ್ಲಿ ಏನು ಮಾಡ್ಬಿಡೋನು ಅಲ್ಲಿ ಅವನು ಪಾಕಿಸ್ತಾನದವನು ಅಲ್ವಾ? ಅಪ್ಡೇಟ್ ನಂಬರ್ 5, ರೀಸೆಂಟಾಗಿ ರಿಪೋರ್ಟ್ಸ್ಗಳು, ಸ್ಪೆಕ್ಯುಲೇಷನ್ಸ್ಗಳು ಹರಿದಾಡ್ತಾ ಇರೋವಂಥದ್ದು ಏನು ಅಂತಂದರೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬೋದು. ಫ್ರಾಂಚೈಸ್ ಜೊತೆಗೆ ಏನೋ ಮಾತುಕತೆಯಲ್ಲಿದ್ರಂತೆ, ಅದು ಮಾಡಿದ್ರಂತೆ, ಇದು ಮಾಡಿದ್ರಂತೆ, ಇನ್ನೂ ಸೈನ್ ಮಾಡಿಲ್ವಂತೆ ಕಾಂಟ್ರಾಕ್ಟಿಗೆ, ಅದು ಇದು ಅಂತೆಲ್ಲ ಹರಿದಾಡ್ತಾ ಇದೆ. ಹೌದು, ಸೈನ್ ಮಾಡಿಲ್ವನೋ ಇವಾಗ, ಕರೆಂಟ್ಲಿ ಸೈನ್ ಮಾಡಿಲ್ಲ ವಿರಾಟ್ ಕೊಹ್ಲಿ ಅವರು. ಇನ್ನು ನವಂಬರ್ 15ನೇ ತಾರೀಕುವರೆಗೂ ಟೈಮ್ ಇದೆ ಗುರು ವಿರಾಟ್ ಕೊಹ್ಲಿ ಅವರು ಸೈನ್ ಮಾಡೋದಕ್ಕೆ. ಇನ್ನೂ ಒಂದು ತಿಂಗಳು ಟೈಮ್ ಇದೆ. ಅಲ್ಲಿ ಇವಾಗಲೇ ಏನು ಸೈನ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ, ಅಲ್ಲಿ ರೂಲ್ಸ್ ಏನಿಲ್ಲ. ಅಲ್ಲಿ ನವಂಬರ್ 15ನೇ ತಾರೀಕು ಬೇಕಾದ್ರೂ ಸೈನ್ ಮಾಡ್ಬೋದು, ಅವತ್ತೇ ಕಾಂಟ್ರಾಕ್ಟ್ನ ಸೈನ್ ಮಾಡ್ಬೋದು ವಿರಾಟ್ ಕೊಹ್ಲಿ ಅವರು. ಸೊ ವೆಯ್ಟ್ ಮಾಡಿ, ಅಷ್ಟಿಂದ ಸೈನ್ ಮಾಡ್ತಾರೆ, ಇನ್ನೇನು ಆಡ್ತಾರೆ ಗುರು IPL ಆಡಲ್ಲ ಅಂತ ಎಲ್ಲ ಏನಿಲ್ಲ. ಒಟ್ಟಲ್ಲಿ 2027 ಆದ ನಂತರ ಆಡ್ತಾರೆ ಅನ್ನೋದು ನನಗೂ ಕೂಡ ಸಿಕ್ಕಾಪಟ್ಟೆ ಅನುಮಾನ. ಇವಾಗಿನ ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂತಂದರೆ. ಸೊ ಕಾದು ನೋಡೋಣ ಅಷ್ಟು ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.